ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪೇಪರ್ ಸೆಕೆಂಡ್ ಭಾರತದ ಅರ್ಥವ್ಯವಸ್ಥೆಯಲ್ಲಿ ನಾವು ಕೈಗಾರಿಕಾ ನೀತಿಗಳನ್ನು ಕುರಿತು ಚರ್ಚಿಸ್ತಾ ಇದ್ವಿ. ಹಿಂದಿನ ತರಗತಿಯಲ್ಲಿ 1956ರ ಕೈಗಾರಿಕಾ ನೀತಿಯನ್ನು ಕುರಿತು ಚರ್ಚಿಸಿದ್ವಿ. ಇವತ್ತಿನ ಒಂದು ತರಗತಿಯಲ್ಲಿ ಇನ್ನೊಂದು ಹೊಸ ಪ್ರಮುಖ ಕೈಗಾರಿಕಾ ನೀತಿ 1991ರ ಕೈಗಾರಿಕಾ ನೀತಿ, ಇಂಡಸ್ಟ್ರಿಯಲ್ ಪಾಲಿಸಿ ರೆಗ್ಯುಲೇಷನ್ ಆಫ್ 1991. ಸ್ವಾತಂತ್ರ್ಯದ ನಂತರ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಸರ್ಕಾರವು ಏಪ್ರಿಲ್ 6, 1948ರಂದು ತನ್ನ ಕೈಗಾರಿಕಾ ನೀತಿಯನ್ನು ಪ್ರಕಟಣೆಗೊಳಿಸಿತು. ಈ ನೀತಿಯು ಕೈಗಾರಿಕೆಗಳ ಸ್ಥಾಪನೆ ಮತ್ತು ಬೆಳವಣಿಗೆಯನ್ನು ಸಾರ್ವಜನಿಕ ಮತ್ತು ಖಾಸಗಿ ಕ್ಷೇತ್ರಗಳೊಳಗೆ ವಿಭಜಿಸಿ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಸ್ಥಾಪನೆ ಮಾಡತಕ್ಕಂಥ ಉದ್ದೇಶವನ್ನು 48ರ ಕೈಗಾರಿಕಾ ನೀತಿ ಹೊಂದಿತ್ತು. 1948ರ ಈ ಕೈಗಾರಿಕಾ ನೀತಿಯನ್ನು ಸ್ಥಾನಪಲ್ಲಟಗೊಳಿಸಿ ಸರ್ಕಾರ 1956ರಲ್ಲಿ ಹೊಸದೊಂದು ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡಿತು. ನಂತರದ ಸರ್ಕಾರವು ಈ ಮೊದಲಿನ ಕೈಗಾರಿಕಾ ನೀತಿಗಳಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಉಂಟು ಮಾಡಿ ಹೊಸ ಕೈಗಾರಿಕಾ ನೀತಿಯೊಂದನ್ನು ಜಾರಿಗೆ ತಂದಿರತಕ್ಕಂಥದ್ದು. ಅದುವೇ 1991ರ ಕೈಗಾರಿಕಾ ನೀತಿ. ಭಾರತ ಸರ್ಕಾರವು ಜುಲೈ 24, 1991ರಂದು ತನ್ನ ಈ ಹೊಸ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡುತ್ತೆ. ಭಾರತ ಸರ್ಕಾರ ಜುಲೈ 24, 1991ರಂದು ತನ್ನ ಹೊಸ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡುತ್ತೆ. 1991-92ರ ಆಯವ್ಯಯದ ಮಂಡನೆಯ ಸಂದರ್ಭದಲ್ಲಿ 1991-92ರ ಮುಂಗಡ ಪತ್ರದ ಮಂಡನೆಯ ಸಂದರ್ಭದಲ್ಲಿ ಈ ಕೈಗಾರಿಕಾ ನೀತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷತೆ ಆಗಿರ್ತಕ್ಕಂಥದ್ದು. ಹಾಗಿದ್ರೆ ಈ ಒಂದು ಹೊಸ ಕೈಗಾರಿಕಾ ನೀತಿಯ ಉದ್ದೇಶಗಳೇನು? ವಾಟ್ ಆರ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿ 1991? 1991ರ ಕೈಗಾರಿಕಾ ನೀತಿಯ ಪ್ರಮುಖ ಉದ್ದೇಶಗಳನ್ನು ಇವತ್ತು ನಾವು ಸಂಕ್ಷಿಪ್ತವಾಗಿ ಚರ್ಚಿಸ್ತಾ ಹೋಗೋಣ. ಮೊದಲನೆಯ ಉದ್ದೇಶ ಏನು ಅಂತಂದರೆ, ನೌಕರಶಾಹಿಯ ನಿಯಂತ್ರಣಗಳಿಂದ ಕೈಗಾರಿಕಾ ಆರ್ಥಿಕತೆಯನ್ನು ಮುಕ್ತಗೊಳಿಸೋದು. ದ ಅನ್ಸೆಕಲ್ ದ ಇಂಡಸ್ಟ್ರಿಯಲ್ ಎಕಾನಮಿ ಫ್ರಮ್ ದಿ ಬ್ಯೂರೋಕ್ರಾಟಿಕ್ ಕಂಟ್ರೋಲ್ಸ್. ಮೊದಲೆಲ್ಲ 1991ಕ್ಕಿಂತ ಪೂರ್ವದಲ್ಲಿ ಆರ್ಥಿಕತೆಯಲ್ಲಿ ಕೈಗಾರಿಕೆಗಳು ಸರ್ಕಾರದ ನೌಕರಶಾಹಿಗಳ ನಿಯಂತ್ರಣದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಇದರಿಂದ ಕೈಗಾರಿಕಾ ಅಭಿವೃದ್ಧಿಗೆ ಬಹಳಷ್ಟು ಹಿನ್ನಡೆಯಾಗಿತ್ತು. ಆ ಕಾರಣಕ್ಕಾಗಿ 1991ರ ಕೈಗಾರಿಕಾ ನೀತಿಯಲ್ಲಿ ನೌಕರಶಾಹಿಯ ನಿಯಂತ್ರಣಗಳಿಂದ ಕೈಗಾರಿಕಾ ಆರ್ಥಿಕತೆಯನ್ನು ಮುಕ್ತಗೊಳಿಸ್ತಕ್ಕಂಥ ಒಂದು ಪ್ರಮುಖ ಉದ್ದೇಶವನ್ನು ಈ ಹೊಸ ಕೈಗಾರಿಕಾ ನೀತಿ ಹೊಂದಿರತಕ್ಕಂಥದ್ದು. ಯಾಕೆಂತಂದರೆ ಭಾರತದ ಕೈಗಾರಿಕಾ ರಂಗ ಸಹಸ್ರಾರು ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ನಿಯಂತ್ರಣಗಳಿಂದ ಬಳಲ್ತಾ ಇರತಕ್ಕಂಥದ್ದು. ಇದರಿಂದಾಗಿ ಆ ಕೈಗಾರಿಕಾ ಕ್ಷೇತ್ರದ ಪ್ರಗತಿ ಕುಂಠಿತವಾಗಿರೋದನ್ನು ಹೊಸ ಕೈಗಾರಿಕಾ ನೀತಿಯ ಗಮನಕ್ಕೆ ತೆಗೆದುಕೊಂಡಿರ್ತಕ್ಕಂಥದ್ದು. ಈ ಕೈಗಾರಿಕಾ ರಂಗವನ್ನು ಈ ಎಲ್ಲ ನೌಕರಶಾಹಿ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ನಿಯಂತ್ರಣಗಳಿಂದ ಮುಕ್ತಗೊಳಿಸ್ತಕ್ಕಂಥ ಒಂದು ದಿಶೆಯಲ್ಲಿ ಈ ಒಂದು ನೀತಿ, ಹೊಸ ಕೈಗಾರಿಕಾ ನೀತಿಯನ್ನು ರೂಪಿಸಲ್ಪಟ್ಟಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಬದಲಾದ ರಾಷ್ಟ್ರೀಯ ಮತ್ತು ಜಾಗತಿಕ ಸನ್ನಿವೇಶಗಳಲ್ಲಿ ಈ ನಿಯಂತ್ರಣಗಳು, ನೌಕರಶಾಹಿಯ ನಿಯಂತ್ರಣಗಳು ಅನಗತ್ಯವೆಂದು ಪರಿಭಾವಿಸಲಾಗಿರ್ತಕ್ಕಂಥದ್ದು. ಅಂದರೆ
ಅನಗತ್ಯವೆಂದು 1991ರ ಕೈಗಾರಿಕಾ ನೀತಿ ಭಾವಿಸಿರ್ತಕ್ಕಂಥದ್ದು. ಅನಾವಶ್ಯಕವಾಗಿ ಈ ಸರ್ಕಾರಿ ಅಧಿಕಾರಿ ವರ್ಗದವರು, ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ಅಧಿಕಾರಿ ವರ್ಗದವರು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಮೂಗು ತೋರಿಸೋದ್ರಿಂದ, ಅವುಗಳ ಮೇಲೆ ನಿಯಂತ್ರಣವನ್ನು ಹೇರೋದ್ರಿಂದ ಕೈಗಾರಿಕೆಗಳ ಸ್ಥಾಪನೆ, ವಿಸ್ತರಣೆ, ಅಭಿವೃದ್ಧಿಗೆ ಕುಂಠಿತವಾಗ್ತಕ್ಕಂಥದ್ದು. ಇದನ್ನು ಗಮನಿಸಿರ್ತಕ್ಕಂಥ ಸರ್ಕಾರ 1991ರ ಕೈಗಾರಿಕಾ ನೀತಿಯಲ್ಲಿ ಇಲ್ಲಿ ಆಡಳಿತಾತ್ಮಕ ಮತ್ತು ಶಾಸನಾತ್ಮಕ ನಿಯಂತ್ರಣಗಳಿಂದ ಕೈಗಾರಿಕಾ ಕ್ಷೇತ್ರವನ್ನು ಮುಕ್ತಗೊಳಿಸ್ತಕ್ಕಂಥ ಒಂದು ಉದ್ದೇಶವನ್ನು ಈ ಒಂದು ಹೊಸ ಕೈಗಾರಿಕಾ ನೀತಿ ಹೊಂದಿರತಕ್ಕಂಥದ್ದು. ಎರಡನೆಯ ಉದ್ದೇಶ ಉದ್ಯೋಗ ಸೃಷ್ಟಿ ಮತ್ತು ಬಡತನ ನಿರ್ಮೂಲನೆ. 1991ರ ಕೈಗಾರಿಕಾ ನೀತಿಯ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತಂದರೆ, ನಮ್ಮ ದೇಶದಲ್ಲಿ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಬೇಕು, ಆ ಮೂಲಕ ಬಡತನದ ಪ್ರಮಾಣವನ್ನು ಕಡಿಮೆ ಮಾಡಬೇಕು ಅನ್ನೋದು ಈ ಹೊಸ ಕೈಗಾರಿಕಾ ನೀತಿಯ ಮತ್ತೊಂದು ಪ್ರಮುಖ ಉದ್ದೇಶವಾಗಿರ್ತಕ್ಕಂಥದ್ದು. ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಆ್ಯಂಡ್ ರಿಮೂವಲ್ ಆಫ್ ಪಾವರ್ಟಿ is the one of the major objectives of the new industrial policy in 1991. ಈ ಹೊಸ ಕೈಗಾರಿಕಾ ನೀತಿಯು ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆಗಳನ್ನು ತಗ್ಗಿಸ್ತಕ್ಕಂಥದ್ದು, ಬಡತನವನ್ನು ನಿರ್ಮೂಲನೆ ಮಾಡತಕ್ಕಂಥದ್ದು ಮತ್ತು ಸ್ವಾವಲಂಬನೆಯ ಸಾಧನೆಯ ಧ್ಯೇಯಗಳಲ್ಲಿ ನಂಬಿಕೆಯನ್ನು ಇರಿಸಿಕೊಂಡು ಅಸ್ತಿತ್ವಕ್ಕೆ ಬಂದಿರತಕ್ಕಂಥದ್ದು ಈ ಹೊಸ ಕೈಗಾರಿಕಾ ನೀತಿ. ಹಾಗಾಗಿ 1991ರ ಕೈಗಾರಿಕಾ ನೀತಿ ಘೋಷಣೆಯಾದ ಬಳಿಕ ನಮ್ಮ ದೇಶದಲ್ಲಿ ಕೈಗಾರಿಕೆಗಳ ಸಂಖ್ಯೆ ಹೆಚ್ಚಳವಾಗಲಿಕ್ಕೆ ಪ್ರಾರಂಭಿಸಿದವು. ಉದ್ಯಮಿದಾರರು ಹೆಚ್ಚು ಹೆಚ್ಚು ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು, ಇರುವ ಕೈಗಾರಿಕೆಗಳನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಕೆಲಸ ಆಗ್ತಾ ಇರೋದ್ರಿಂದ ಉದ್ಯೋಗ ಅವಕಾಶಗಳು ಹೆಚ್ಚಳವಾಗಲಿಕ್ಕೆ ಪ್ರಾರಂಭಿಸಿದವು. ನಿರುದ್ಯೋಗ ಕಡಿಮೆ ಆಗುವುದರ ಮೂಲಕ ಬಡತನದ ಒಂದು ಪ್ರಮಾಣ ಇಲ್ಲಿ ಕಡಿಮೆ ಆಗಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಮೂರನೆಯ ಉದ್ದೇಶ, ಇಲ್ಲಿ ಕೈಗಾರಿಕಾ ಪರವಾನಗಿ ವ್ಯವಸ್ಥೆಯ ನಿರ್ಮೂಲನೆ. ಕೈಗಾರಿಕಾ ಪರವಾನಗಿಯ ವ್ಯವಸ್ಥೆಯ ನಿರ್ಮೂಲನೆ, ಅಬೋಲಿಷನ್ ಆಫ್ ಇಂಡಸ್ಟ್ರಿಯಲ್ ಲೈಸೆನ್ಸಿಂಗ್ ಅಂತ ಕರೀತಾರೆ. 1991ಕ್ಕಿಂತ ಪೂರ್ವದಲ್ಲಿ ನಮ್ಮ ದೇಶದಲ್ಲಿ ಯಾವುದೇ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಬೇಕು ಅಂದರೂ ಕೂಡ ಸರ್ಕಾರದಿಂದ ಪರವಾನಗಿಯನ್ನು ಪಡೆಯಬೇಕಾಗಿತ್ತು. ಸರ್ಕಾರ ಪರವಾನಗಿಯನ್ನು ನೀಡಬೇಕಾದ್ರೆ ಬಹಳಷ್ಟು ಕಾಲ ವಿಳಂಬವಾಗ್ತಕ್ಕಂಥದ್ದು, ಸಮಯವನ್ನು ತೆಗೆದುಕೊಳ್ತಕ್ಕಂಥದ್ದು, ಕೆಲವು ಸಂದರ್ಭದಲ್ಲಿ ಪರವಾನಗಿಯನ್ನು ನೀಡದೇ ಇರತಕ್ಕಂಥದ್ದು, ಷರತ್ತುಗಳನ್ನು ವಿಧಿಸ್ತಕ್ಕಂಥದ್ದು. ಇದರಿಂದ ಬೇಸತ್ತು ಉದ್ಯಮಿದಾರರು ಕೈಗಾರಿಕೆಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ರಲ್ಲಿ, ಅಭಿವೃದ್ಧಿಪಡಿಸುವಂಥದ್ರಲ್ಲಿ ಆಸಕ್ತಿ ಇಲ್ಲದಂತೆ ಆಗಿರ್ತಕ್ಕಂಥದ್ದು. ಇದರಿಂದ ಕೈಗಾರಿಕಾ ಅಭಿವೃದ್ಧಿಗೆ ಹಿನ್ನಡೆ ಆಗಿರ್ತಕ್ಕಂಥದ್ದು. ಇದನ್ನು ಗಮನಿಸಿರ್ತಕ್ಕಂಥ ಸರ್ಕಾರ 1991ರ ಕೈಗಾರಿಕಾ ನೀತಿಯಲ್ಲಿ ಈ ಕೈಗಾರಿಕಾ ಪರವಾನಗಿ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಧ್ಯೇಯವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಅರ್ಥವ್ಯವಸ್ಥೆಯನ್ನು ಉದಾರೀಕರಣಗೊಳಿಸ್ತಕ್ಕಂಥದ್ದು ಮತ್ತು ನೀತಿ ಧೋರಣೆಯಲ್ಲಿ ಪಾರದರ್ಶಕತೆಯನ್ನು ತರ್ತಕ್ಕಂಥ ಉದ್ದೇಶಗಳಿಂದ ಈ ಹೊಸ ಕೈಗಾರಿಕಾ ನೀತಿಯು ಕೈಗಾರಿಕಾ ಪರವಾನಗಿಯ ವ್ಯವಸ್ಥೆಯನ್ನು ನಿರ್ಮೂಲನೆ ಮಾಡಿರ್ತಕ್ಕಂಥದ್ದು. ಆದರೆ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಕೆಲವು ಕೈಗಾರಿಕೆಗಳು ಮಾತ್ರ ಪರವಾನಗಿಯನ್ನು ಪಡೆಯುವುದು ಅವಶ್ಯಕ ಎಂಬುದನ್ನು ಇಲ್ಲಿ ತಿಳಿಯಪಡಿಸಲ್ಪಟ್ಟಿರ್ತಕ್ಕಂಥದ್ದು. ಉಳಿದ ಕೈಗಾರಿಕೆಗಳು ಕೆಲವು ದೇಶದ ಭದ್ರತೆ, ದೇಶದ ಸಂರಕ್ಷಣೆಯ ದೃಷ್ಟಿಯಿಂದ ಕೆಲವು ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಕೈಗಾರಿಕೆಗಳಲ್ಲಿ ಹೂಡಿಕೆಯು ಯಾವ ಮಟ್ಟದ್ದಾಗಿದ್ದರೂ ಸಹ ಅವು ಪರವಾನಗಿಯನ್ನು ಪಡೆಯುವ ಅವಶ್ಯಕತೆ ಇರೋದಿಲ್ಲ ಎಂಬ ಒಂದು ಘೋಷಣೆಯನ್ನು 91ರ ಕೈಗಾರಿಕಾ ನೀತಿ ಮಾಡಿರ್ತಕ್ಕಂಥದ್ದು. ಈ ಒಂದು ನೀತಿಯ ಪ್ರಕಾರ 18 ಕೈಗಾರಿಕೆಗಳು ಮಾತ್ರ ಪರವಾನಗಿಯನ್ನು ಕಡ್ಡಾಯವಾಗಿ ಪಡೆಯಬೇಕಾಗುತ್ತೆ. ಆ 18 ಕೈಗಾರಿಕೆಗಳು ಪ್ರಮುಖವಾಗಿ ಯಾವ ಕೈಗಾರಿಕೆಗಳು ಅಂತಂದರೆ ಕಲ್ಲಿದ್ದಲು, ಪೆಟ್ರೋಲಿಯಂ, ಸಕ್ಕರೆ, ಸಿಗರೇಟ್ ಮತ್ತು ಹೊಗೆ ಸೊಪ್ಪಿನ
ತಯಾರಿಕೆಗಳು, ಮೋಟಾರು ಕಾರು, ಕೈಗಾರಿಕಾ ಸ್ಫೋಟಕಗಳು, ಔಷಧಿಗಳು ಮತ್ತು ಔಷಧೋಪಕರಣಗಳು, ಗೃಹ ಬಳಕೆಯ ಶೀತಕ ಯಂತ್ರಗಳು, ಬಟ್ಟೆ ಒಗೆಯುವ ಯಂತ್ರಗಳು, ಹವಾನಿಯಂತ್ರಿತ ಮೊದಲಾದಂತಹ ಶ್ವೇತ ವಸ್ತುಗಳು, ಇಂಥ ಕೈಗಾರಿಕೆಗಳು ಕಡ್ಡಾಯವಾಗಿ ಸರ್ಕಾರದ ಪರವಾನಗಿಯನ್ನು ಪಡೆದುಕೊಳ್ಳಬೇಕು. ಈ 18 ಕೈಗಾರಿಕೆಗಳನ್ನು ಹೊರತುಪಡಿಸಿ ಉಳಿದ ಕೈಗಾರಿಕೆಗಳು ಪರವಾನಗಿಯನ್ನು ಪಡೆಯುವ ಅವಶ್ಯಕತೆ ಇಲ್ಲ ಎಂಬ ನಿಲುವನ್ನು ಈ 91ರ ಕೈಗಾರಿಕಾ ನೀತಿ ಹೊಂದಿರತಕ್ಕಂಥದ್ದು. ಹಾಗೆಯೇ 4ನೆಯ ಉದ್ದೇಶ ಪ್ರಮುಖ ವಲಯಗಳಲ್ಲಿ ಸರ್ಕಾರದ ನಿಯಂತ್ರಣ. ಪ್ರಮುಖ ವಲಯಗಳಲ್ಲಿ ಸರ್ಕಾರದ ನಿಯಂತ್ರಣ, ಗವರ್ನಮೆಂಟ್ ಕಂಟ್ರೋಲ್ ಇನ್ ಇಂಪಾರ್ಟೆಂಟ್ ಸೆಕ್ಟರ್. ಖಾಸಗಿ ಉದ್ಯಮಕ್ಕೆ ಅವಕಾಶವನ್ನು ನೀಡುತ್ತಲೇ ಅತಿ ಪ್ರಮುಖ ಕ್ಷೇತ್ರಗಳಲ್ಲಿ ಸರ್ಕಾರ ಅಗತ್ಯ ನಿಯಂತ್ರಣವನ್ನು ಉಳಿಸಿಕೊಂಡಿರ್ತಕ್ಕಂಥದ್ದು. ಅಂದರೆ ಇದು 1956ರ ಕೈಗಾರಿಕಾ ನೀತಿಯ ಧೋರಣೆಗೆ ಅನುಗುಣವಾಗಿಯೇ ಇರ್ತಕ್ಕಂಥದ್ದು. ದೊಡ್ಡ ಪ್ರಮಾಣದ ಕೈಗಾರಿಕೆಗಳ ಬೆಳವಣಿಗೆಗೆ ಇಲ್ಲಿ ಸ್ವಾತಂತ್ರ್ಯವನ್ನು ಕಲ್ಪಿಸಲಾಗಿರ್ತಕ್ಕಂಥದ್ದು. ಹಾಗೆಯೇ ಸಣ್ಣ ಪ್ರಮಾಣದ ಕ್ಷೇತ್ರದಲ್ಲಿ ಕೂಡ ಉತ್ಪಾದನೆಗೆ ಸರಕುಗಳ ಮೀಸಲಾತಿಯು ಮೊದಲಿನಂತೆಯೇ ಮುಂದುವರಿಯಲಿಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಖಾಸಗಿ ವಲಯಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ, ಬಂಡವಾಳ ಹೂಡಿಕೆ ಮಾಡಲಿಕ್ಕೆ, ಕೈಗಾರಿಕೆಗಳನ್ನು ವಿಸ್ತರಣೆ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರೂ ಕೂಡ ಕೆಲವೊಂದಿಷ್ಟು ಪ್ರಮುಖ ವಲಯಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡ್ತಕ್ಕಂಥದ್ದು, ಪ್ರವೇಶ ಮಾಡ್ತಕ್ಕಂಥದ್ದು, ಅವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ತಕ್ಕಂಥದ್ದು. ಯಾಕೆ ಅಂತಂದರೆ ಸಂಪೂರ್ಣವಾಗಿ ಖಾಸಗಿಯವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರೆ ಕೈಗಾರಿಕಾ ಉತ್ಪಾದನೆಯಲ್ಲಿ ಕಂಪ್ಲೀಟ್ ಆಗಿ 100% ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟುಬಿಟ್ರೆ, ನಿಯಂತ್ರಣವಿಲ್ಲದೆ, ನಿರ್ಬಂಧನವಿಲ್ಲದೆ ಅವರನ್ನು ಮುಕ್ತಗೊಳಿಸಿಬಿಟ್ರೆ ಅವರು ಹೆಚ್ಚು ಲಾಭವನ್ನು ಪಡೆಯತಕ್ಕಂತಹ ದುರಾಶೆಯಿಂದ ಗ್ರಾಹಕರನ್ನು ಶೋಷಣೆ ಮಾಡತಕ್ಕಂಥ ಪ್ರಮಾಣ ಹೆಚ್ಚಳವಾಗುತ್ತೆ. ಆ ಕಾರಣಕ್ಕಾಗಿ ಇವತ್ತು ಖಾಸಗಿ ವಲಯಗಳಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಮುಕ್ತ ಅವಕಾಶವನ್ನು ಸರ್ಕಾರ ಕಲ್ಪಿಸಿಕೊಟ್ಟಿದ್ರೂ ಕೂಡ ಕೆಲವೊಂದಿಷ್ಟು ಪ್ರಮುಖ ವಲಯಗಳಲ್ಲಿ, ಖಾಸಗಿ ಕೈಗಾರಿಕಾ ವಲಯಗಳಲ್ಲಿ ಸರ್ಕಾರದ ನಿಯಂತ್ರಣ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದು. ನೆಕ್ಸ್ಟ್ 5th ಒನ್, 5ನೆಯದು ಕಾರ್ಮಿಕ ಕ್ಷೇಮಾಭ್ಯುದಯ, ಲೇಬರ್ ವೆಲ್ಫೇರ್ ಅಂತ ಕರೀತಾರೆ. 1991ರ ಕೈಗಾರಿಕಾ ನೀತಿಯು ಕಾರ್ಮಿಕರ ಕಲ್ಯಾಣಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಕ್ಕಂಥದ್ದು. ಯಾಕಂದರೆ ಕಾರ್ಮಿಕರು ಉತ್ತಮವಾಗಿದ್ದರೆ, ಕಾರ್ಮಿಕರು ದಕ್ಷರಾಗಿದ್ದರೆ ಕೈಗಾರಿಕಾ ಕ್ಷೇತ್ರ ತನ್ನಿಂದ ತಾನಾಗಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಶ್ರಮವರ್ಗವನ್ನು ಕೈಗಾರಿಕಾ ಪ್ರಗತಿಯಲ್ಲಿ ಸಮಾನ ಸಂಗತಿ ಎಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಮಾಲೀಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಈ ಕಾರ್ಮಿಕರ ಪಾತ್ರವೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಕಾರ್ಮಿಕರ ಹಿತಾಸಕ್ತಿಗಳ ರಕ್ಷಣೆ, ಅವರ ಕ್ಷೇಮಾಭ್ಯುದಯ ಮತ್ತು ಬದಲಾಗುವ ತಾಂತ್ರಿಕ ಪರಿಸರದಲ್ಲಿ ಅವರಿಗೆ ಪರಿಣಿತಿಯ ಉನ್ನತೀಕರಣಕ್ಕೆ ಹೊಸ ಕೈಗಾರಿಕಾ ನೀತಿಯಲ್ಲಿ ಒತ್ತನ್ನು ನೀಡಿರ್ತಕ್ಕಂಥದ್ದು. ಹಾಗಾಗಿ ಕೈಗಾರಿಕೆಗಳಲ್ಲಿ ಕಾರ್ಮಿಕರಿಗೆ ಅವರ ಹಿತರಕ್ಷಣೆಯನ್ನು ಕಾಪಾಡಲಿಕ್ಕೆ, ಕ್ಷೇಮಾಭ್ಯುದಯವನ್ನು ಹೆಚ್ಚಿಸಲಿಕ್ಕೆ ಇಲ್ಲಿ ಸರ್ಕಾರ ಗಮನವನ್ನು ಹರಿಸಿರ್ತಕ್ಕಂಥದ್ದು. ಉಳಿದಂಥ ಉದ್ದೇಶಗಳನ್ನು ಮುಂದಿನ ತರಗತಿಯಲ್ಲಿ ಚರ್ಚಿಸೋಣ. ಧನ್ಯವಾದ.